ಎಂತ ಮಾಡಿದ್ರು ನೋಡಿದ ತಕ್ಷಣ ಆ ಕಡೆ ಮೇಘ ಅಂತ ನೋಡ್ತೀವಿ. ಹೂವು ಎಲ್ಲ ಶೀತ ಆಗ್ತಾರೆ, ಹೂವು ಬಿಡ್ತಿಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಿಗ್ಗೆನೇ ಬಾಗಿಲಿಗೆಲ್ಲ ನೀರು ಹಾಕ್ಕೊಂಡು ರಂಗೋಲಿ ಎಲ್ಲ ಬಿಡಿಸಿ ಎಲ್ಲ ರೆಡಿ ಮಾಡಿದ್ದೀನಿ. ಮಾನ್ಯ ವೀಡಿಯೋ ಮಾಡ್ತೀನಿ ಅಂತ ಹೇಳಿ ಬಂದು ಬೆಳಿಗ್ಗೆನೇ. ಏನಂತ ಗೊತ್ತಿಲ್ಲ, ಇವತ್ತು ಯಾವ ಕಡೆ ಸೂರ್ಯ ಹುಟ್ಟುತ್ತಿದ್ದಾನೋ ಏನೋ ಅಂತ ಗೊತ್ತಿಲ್ಲ. ಇನ್ನೂ ಸೂರ್ಯ ಉದಯ ಆಗಿಲ್ಲ. ಬೆಳಿಗ್ಗೆನೇ ವೀಡಿಯೋ ಮಾಡ್ತೀನಿ ಅಂತ ಬಂದು ವೀಡಿಯೋ ಮಾಡ್ತಾಯಿದ್ದಾಳೆ. ಇಷ್ಟು ದಿನ ನಾನೇ ಕರೆದ್ರೂ ಬರ್ತಿರಲಿಲ್ಲ. ಟೈಮ್ ಕೂಡ ತೋರಿಸ್ತಾ ಇದ್ದಾಳೆ ಆವಾಗ ವಾಚ್ ಕೈಯಲ್ಲೇ ಇರೋದ್ರಿಂದ ಈಗ ಟೈಮ್ ಎಷ್ಟಾಗಿದೆ ಏನು ವೀಡಿಯೋ ಮಾಡೋ ಅಷ್ಟೊತ್ತಿಗೆ ಅಂತೇಳ್ಬಿಟ್ಟು ರೆಗ್ಯುಲರಾಗಿ ತೋರಿಸ್ತಾ ಇರ್ತೀನಿ ಅಂತೇಳಿ ಅಂದ್ಕೊಂಡಿದ್ದಾಳೆ. ಇವತ್ತಿಂದ ಶುರು ಮಾಡಿದ್ದಾಳೆ ಟೈಮ್ ತೋರಿಸೋದನ್ನು. ನಾನು ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ಹೂ ಕುಯ್ಕೊಂಡು ಹೋಗೋಣ ಬಾಗಿಲಿಗೆಲ್ಲ ಇಡೋದಕ್ಕೆ ಅಂತೇಳ್ಬಿಟ್ಟು ಬಂದಿದ್ದೆ. ನಾನು ವೀಡಿಯೋ ಮಾಡಬೇಡ ಇಲ್ಲಿ ಸಾಕು ಅಂತ ಹೇಳಿದ್ರು ಕೇಳ್ತಿಲ್ಲ. ಎಲ್ಲಿ ಹೋಗ್ತೀನಲ್ಲೇ ಬಂದು ವೀಡಿಯೋ ಮಾಡ್ತಾಯಿದ್ದಾಳೆ. ಹಿಂಗೆ ಒಂದೊಂದು ಸರಿ ನಾನು ಬೇಡ ಅಂದರೂ ಕೇಳಲ್ಲ, ವೀಡಿಯೋ ಮಾಡ್ತಾಳೆ. ಒಂದೊಂದು ಸರಿ ನಾನು ಎಷ್ಟು ಕರೆದ್ರೂ ವೀಡಿಯೋ ಮಾಡೋದಕ್ಕೆ ಬರಲ್ಲ, ಆ ರೀತಿ ಮಾಡ್ತಿರ್ತಾಳೆ. ಈಗ ಬಾಗಿಲಿಗೆಲ್ಲ ರಂಗೋಲಿ ಎಲ್ಲ ಬಿಡಿಸ್ಕೊಂಡು ಹೂವು ಎಲ್ಲ ಇಟ್ಕೊಂಡು ಹೊರಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದು ಕೈಕಾಲು ಮುಖ ತೊಳೆದು ಫ್ರೆಶ್ ಅಪ್ ಆಗಿ ಇದಿಷ್ಟು ಕೆಲಸ ಮುಗಿಸ್ಕೊಂಡು ಆಮೇಲೆ ನಾನು ಅಡುಗೆ ಮನೆಗೆ ಹೋಗೋವಂಥದ್ದು. ಅಡುಗೆ ಮನೆಗೆ ಹೋಗ್ಬಿಟ್ಟು ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡು ಕುಡಿತೀನಿ. ಫಸ್ಟೇ ಒಂದೊಂದು ಸರಿ ಟೈಮ್ ಇತ್ತು ಅಂತ ಹೇಳಿದ್ರೆ ಫಸ್ಟೇ ಬಿಸಿನೀರು ಕಾಯಿಸ್ಕೊಂಡು ಕುಡಿದ್ಬಿಡ್ತೀನಿ. ಲೇಟ್ ಆಯಿತು ಎಲ್ಲಾದರೂ ಎದ್ದೇಳೋದು ಅಂತ ಹೇಳಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಆಮೇಲೆ ಬಿಸಿನೀರು ಕಾಯಿಸ್ಕೊಂಡು ಕುಡಿತೀನಿ. ಫಸ್ಟ್ ಬಾಗಿಲಿಗೆ ನೀರು ಹಾಕ್ಬಿಟ್ಟು ಈಗ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ, ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ನಾನು ತಿಂಡಿಗೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ತಿಂಡಿಗೆ ಟೊಮೆಟೊ ಚಟ್ನಿ ಮಾಡ್ತಾಯಿದ್ದೀನಿ. ಟೊಮೆಟೊ ಹಾಗೆ ಕಡಲೆ ಬೀಜ ಬಳಸ್ಕೊಂಡು ಇವತ್ತು ಚಟ್ನಿ ಮಾಡ್ತಾಯಿದ್ದೀನಿ. ಇದು ಎರಡನೇ ಟೈಪು ಚಟ್ನಿ. ಮೊನ್ನೆ ಒಂಥರ ಚಟ್ನಿ ತೋರಿಸಿದ್ದೀನಿ ಟೊಮೆಟೊ ಚಟ್ನಿ. ಇದು ಇನ್ನೊಂದು ರೀತಿ ಮಾಡುವಂಥ ಟೊಮೆಟೊ ಚಟ್ನಿ. ಈಗ ಒಂದು ಇಡಿಯಷ್ಟು ಕಡಲೆ ಬೀಜ ಹಾಕ್ಕೊಂಡು ಎಣ್ಣೆಗೆ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದರ ಜೊತೆಗೆ 1.5 ಸ್ಪೂನಷ್ಟು ಜೀರಿಗೆ ಹಾಗೆ 1/4 ಸ್ಪೂನಷ್ಟು ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕಷ್ಟು ಒಣಗಿದ ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಬೇಕು. ಯಾವುದೇ ಕಾರಣಕ್ಕೂ ಅರ್ಧ ಬೆಂದಂಗೆ ಆಗಿರಬಾರ್ದು ಕಡಲೆ ಬೀಜ. ಆವಾಗ ಚಟ್ನಿ ಅಷ್ಟು ಟೇಸ್ಟ್ಫುಲ್ಲಿಯಾಗಿ ಆಗೋದಿಲ್ಲ. ಇಲ್ಲಿ ನಾನು ಒಂದು 5 ಹುಳಿ ಟೊಮೆಟೊನ ತೊಗೊಂಡಿದ್ದೀನಿ. ಹುಳಿ ಟೊಮೆಟೊ ತೊಗೊಂಡ್ರು ಚೆನ್ನಾಗಾಗತ್ತೆ, ಅಥವಾ ಹುಳಿ ಬಾದಾಮಿ ಟೊಮೆಟೊ ಎರಡನ್ನೂ ಮಿಕ್ಸ್ ಮಾಡಿದ್ರೂ ಚೆನ್ನಾಗಾಗತ್ತೆ ಈ ಟೊಮೆಟೊ ಚಟ್ನಿ. ಈಗ ಟೊಮೆಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊತಿದ್ದೀನಿ. ಇದು ಟೊಮೆಟೊ ಚಟ್ನಿನೇ ಆದರೂ ಈ ರೀತಿ ಹುಣಸೆ ಹಣ್ಣನ್ನು ಸ್ವಲ್ಪ ಸೇರಿಸ್ಕೊಂಡ್ರೆ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ಕಡಲೆ ಬೀಜ ಎಲ್ಲ ಹಾಕಿರ್ತೀವಲ್ವ, ಹಾಗಾಗಿ ಟೊಮೆಟೊ ಎಲ್ಲ ಫ್ರೈ ಆಗ್ತಿದ್ದಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ. ಬೆಲ್ಲ, ಹುಣಸೆ ಹಣ್ಣು ಇದೆಲ್ಲ ಹಾಕ್ಕೊಳ್ಳೋದ್ರಿಂದ ಚಟ್ನಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದನ್ನೆಲ್ಲ ಸೇರಿಸ್ಕೊಂಡು ಎಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಸ್ಟವ್ ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೀನಿ. ಕೊನೆಯದಾಗಿ ಇದಕ್ಕೆ ಒಂದು 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊತಿದ್ದೀನಿ. ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಹುರಿದ್ಬಿಟ್ರೆ ಅದೇ ಬೇರೆ ಥರ ಟೇಸ್ಟ್ ಬಂದುಬಿಡುತ್ತೆ. ಹಾಗಾಗಿ ಕೊನೆಯದಾಗಿ ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ. ಅದ್ರ ಘಮ ಚೆನ್ನಾಗಿರುತ್ತೆ ಅಂತೇಳಿ ಈಗ ಚಟ್ನಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಅದು ಸ್ವಲ್ಪ ತಣ್ಣಗಾಗಬೇಕು ಗ್ರೈಂಡ್ ಮಾಡೋದಕ್ಕೆ. ಅಷ್ಟರಲ್ಲಿ ನಾನು ತಿಂಡಿಗೆ ದೋಸೆ ಹಿಟ್ಟನ್ನು ರುಬ್ಕೊಂಡ್ಬಿಡೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಹೆಸರು ಕಾಳನ್ನು ರಾತ್ರಿನೇ ನೆನೆಸಿಟ್ಟಿದ್ದೆ. ಅಕ್ಕಿನ ಈಗ ಬೆಳಿಗ್ಗೆ ಎದ್ಬಿಟ್ಟು 1.5 ಗಂಟೆ ಟೈಮು ನೆನೆಸಿಟ್ಕೊಂಡಿದ್ದೀನಿ. ಅಕ್ಕಿನ 1.5 ಅಥವಾ 2 ಗಂಟೆ ಟೈಮ್ ನೆಂದರೆ ಸಾಕಾಗತ್ತೆ. ಈಗ ಹೆಸರು ಕಾಳನ್ನೆಲ್ಲ ಸೇರಿಸ್ಕೊತಿದ್ದೀನಿ ಮಿಕ್ಸಿ ಜಾರ್ಗೆ. ನಾವೇನು ಅಕ್ಕಿ ಹಾಕೋತೀವಿ ಅದರ ಅರ್ಧ ಕ್ವಾಂಟಿಟಿಯಷ್ಟು ನಾವು ಹೆಸರು ಕಾಳು ಹಾಕ್ಕೊಂಡ್ರೆ ಸಾಕು.
ಸಾಕಾಗತ್ತೆ. ಈಗ 1 ಲೋಟ ಅಕ್ಕಿ ನೆನೆಸಿಟ್ಕೊಂಡಿರ್ತೀವಿ ಅಂತ ಹೇಳಿದರೆ ದೋಸೆಗೆ, ಅದಕ್ಕೆ ಹಿಂದಿನ ದಿನವೇ ನೀವು ರಾತ್ರಿ ಒಂದು ಅರ್ಧ ಲೋಟದಷ್ಟು ಹೆಸರು ಕಾಳನ್ನು ನೆನೆಸಿಟ್ಕೊಂಡ್ರೆ ಸಾಕು. ಅಕ್ಕಿ ಯಾವ ಅಳತೆಯಲ್ಲಿ ಹಾಕ್ತೀರಾ ಆ ಲೋಟದಲ್ಲೇ. ಈಗ ಇದ್ರ ಜೊತೆ ಶುಂಠಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಇಂಚಷ್ಟು, ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿ, ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು 2 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಫುಲ್ಲು ಫೈನ್ ಪೇಸ್ಟಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಚೆನ್ನಾಗಿ ದೋಸೆ ಹಿಟ್ಟು ಎಲ್ಲ ರುಬ್ಕೋತೀವಲ್ವ ಅದೇ ಥರನೇ ರುಬ್ಕೋಬೇಕಾಗತ್ತೆ, ನೈಸಾಗಿ ರುಬ್ಕೋಬೇಕಷ್ಟೇ. ನೋಡ್ತಾ ಇದ್ದೀರಲ್ವ, ಈ ಹದದಲ್ಲಿ ರುಬ್ಕೊಂಡ್ರೆ ದೋಸೆ ಹಾಕೋದಕ್ಕೆ ಕರೆಕ್ಟಾಗಿರುತ್ತೆ. ತುಂಬ ಗಟ್ಟಿನೂ ಇರಬಾರ್ದು, ತೆಳುವಾಗೂ ಇರಬಾರ್ದು. ಈಗ ದೋಸೆ ಹಿಟ್ಟೆಲ್ಲ ರೆಡಿ ಆಯಿತು. ಅಷ್ಟರಲ್ಲಿ ನಾನೇನು ಟೊಮೆಟೊ ಚಟ್ನಿಗೆಲ್ಲ ಹುರಿದಿಟ್ಕೊಂಡಿದ್ನಲ್ವ ಅದು ಕೂಡ ತಣ್ಣಗಾಗಿದೆ. ಈಗ ಇದನ್ನು ಕೂಡ ಗ್ರೈಂಡ್ ಮಾಡ್ಕೊಂಬಿಡೋಣ. ಚಟ್ನಿ ಮಾಡೋದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸು ಆಗಲೇ ಹಾಕಿಟ್ಟಿದ್ನಲ್ವ, ಈಗ ಏನು ಹಾಕೋ ಅಂಥದ್ದಿಲ್ಲ, ಹಾಗಾಗಿ ಹಾಗೆ ಗ್ರೈಂಡ್ ಮಾಡ್ಕೊತೀನಿ. ಈ ರೀತಿ ಕೆಂಪು ಚಟ್ನಿ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ಒಂದು ಬೆಲ್ಲ ಎಲ್ಲ ಹಾಕಿರೋದ್ರಿಂದ ಟೇಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಹಾಗೆ ಜೀರಿಗೆ ಮೆಣಸು ಎಲ್ಲ ಹಾಕಿರ್ತೀವಲ್ವ ತುಂಬಾ ಚೆನ್ನಾಗಿರುತ್ತೆ. ಇಡ್ಲಿ ಕೂಡ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ ಇದು. ನನಗಿಷ್ಟನೇ ಎಲ್ಲ ಇದು. ನೋಡಿ, ಅವಳಿಗೆ ಇಷ್ಟ ಇಲ್ಲ ಅಂತ. ಅವಳಿಗೆ ಮೊನ್ನೆ ತೋರಿಸಿದ್ನಲ್ಲ ಆ ಥರ ಟೊಮೆಟೊ ಚಟ್ನಿ ಮಾತ್ರ ಇಷ್ಟ ಆಗೋದು. ಈ ಥರ ಎಲ್ಲ ಮಾಡಿದ್ರೆ ಇಷ್ಟ ಆಗಲ್ಲ. ಇದ್ರ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ನನಗೆ ಇಷ್ಟ ಆಗುತ್ತೆ ಇದು. ನಮ್ಮನೆಗೆ 3-4 ಥರ ಟೊಮೆಟೊ ಚಟ್ನಿ ಮಾಡ್ತೀನಿ ಅಂತ ಹೇಳಿದ್ನಲ್ವ, ಒಬ್ಬೊಬ್ರಿಗೆ ಒಂದೊಂದು ಟೊಮೆಟೊ ಚಟ್ನಿ ಇಷ್ಟ ಆಗುತ್ತೆ. ಮೊನ್ನೆ ಮಾಡಿದ್ನಲ್ಲ ಆ ಟೊಮೆಟೊ ಚಟ್ನಿ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗಿ ತಿನ್ನೋದು. ಈ ಚಟ್ನಿ ನಮ್ಮಮ್ಮಂಗೆ ಒಬ್ಬರಿಗೆ ಇಷ್ಟ, ನನಗೆ ಮನೆಯವರಿಗೆ, ಆದರೆ ನನ್ನ ದೊಡ್ಡ ಮಗಳಿಗೆ ಇಷ್ಟ ಆಗುತ್ತೆ. ಇವಳೊಬ್ಬಳಿಗೆ ತಿಂತಾಳೆ, ತಿನ್ನಲ್ಲ ಅಂತ ಏನಲ್ಲ, ಅದಾದರೆ ಜಾಸ್ತಿ ತಿಂತಾಳೆ, ಇದಾದರೆ ಸ್ವಲ್ಪ ತಿಂತಾಳೆ ಅಂತ ಅಷ್ಟೇ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಬೇಕಾದರೆ ಇದಕ್ಕೆ ಒಗ್ಗರಣೆ ಹಾಕೊಬೋದು, ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು. ನಾನು ಒಗ್ಗರಣೆ ಏನೂ ಹಾಕೊತಿಲ್ಲ. ಹಾಗೆ ಇದು ಕೊತ್ತಂಬರಿ ಸೊಪ್ಪು ಏನೂ ಸೇರಿಸ್ಕೊಂಡಿಲ್ಲ ಇದಕ್ಕೆ, ಹಾಗೆ ಮಾಡ್ಕೊಂಡಿದ್ದೀನಿ. ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಸರಿ, ಟ್ರೈ ಮಾಡಿ ನೋಡಿ. ಕಲರ್ ಎಷ್ಟು ಚೆನ್ನಾಗಿದೆ. ಒಣಗಿದ ಮೆಣಸಿನ್ಕಾಯಿ ಹಾಕಿರ್ತೀವಲ್ವ, ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಟೊಮೆಟೊದಲ್ಲೇ ನೀರಿನ ಅಂಶ ಇರೋದ್ರಿಂದ ನೀರು ಜಾಸ್ತಿ ಸೇರಿಸಬಾರ್ದು. ಹಾಗೆ ಗ್ರೈಂಡ್ ಮಾಡಿಕೊಂಡು ನೀರು ಬೇಕಾದರೆ ಆಮೇಲೆ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಎಲ್ಲ ಹಾಕಿರ್ತೀವಲ್ವ, ಉಪ್ಪು ಹುಳಿ ಖಾರ ಎಲ್ಲದೂ ಇರುತ್ತೆ, ಚೆನ್ನಾಗಿರುತ್ತೆ ಅಂತೇಳಿ. ಗೈಸ್, ನಮ್ಮ ಅಮ್ಮಂಗೆ ಒಂದು ಕ್ವಶನ್ ಕೇಳ್ತೀನಿ. ಈ ಹಂಚಿಗೆ ಯಾವಾಗಲೂ ಎಣ್ಣೆ ಕುಡಿಸ್ತಾ ಇರ್ತಾರೆ, ಅದು ಯಾಕೆ ಕುಡಿದ್ಬಿಟ್ಟು ತೂರಾಡಲ್ಲ? ಅದಕ್ಕೆ ಆ ಎಣ್ಣೆ ಸ್ಟ್ರಾಂಗ್ ಇರಲ್ಲ. ಸ್ಟ್ರಾಂಗ್ ಇರೋ ಎಣ್ಣೆನೇ ಕುಡಿಸ್ಬೋದಲ್ಲ. ಸ್ಟ್ರಾಂಗ್ ಇರೋ ಎಣ್ಣೆ ಕುಡಿಸಿದ್ರೆ ಏನೂ ಬರಲ್ಲ. ಅದಕ್ಕೆ ಈ ಎಣ್ಣೆ ಕುಡಿಯೋದಲ್ಲ, ಅದಕ್ಕೆ ಅದು ಕಡಲೆಕಾಯಿ ಎಣ್ಣೆ ಹಾಕೋದ್ರಿಂದ ತೂರಾಡೋಕ್ಕಾಗಲ್ಲ. ದೋಸೆ ಹಿಟ್ಟು ರುಬ್ಬಿಟ್ಕೊಂಡಿದ್ನಲ್ವ, ಅದಕ್ಕೆ ಉಪ್ಪು ಸೇರಿಸಿರಲಿಲ್ಲ. ರುಬ್ಬಬೇಕಾದ್ರೇ ಉಪ್ಪು ಹಾಕ್ಕೊಂಡು ರುಬ್ಕೊಬೋದು. ನಾನು ಉಪ್ಪೇನು ಹಾಕಿರಲಿಲ್ವಲ್ಲ, ಈಗ ಉಪ್ಪೆಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ಈಗ ದೋಸೆ ಹಾಕ್ಕೊಡೋಣ ಅಂತೇಳ್ಬಿಟ್ಟು ಸ್ವಲ್ಪ ತುಪ್ಪ ಹಾಕೋಣ. ಚೆನ್ನಾಗಿ ಹಾಕ್ಕೊಳ್ಳಿ. ನೋಡಿದ್ರಿ ಅಲ್ವಾ ದೋಸೆ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಹೇಳ್ಬಿಟ್ಟು. ನೀವು ದಪ್ಪ ದೋಸೆ ಹಾಕ್ಕೊಳ್ತೀವಿ, ಸೆಟ್ ದೋಸೆ ಅಂದರೆ ಆ ರೀತಿ ಕೂಡ ಹಾಕ್ಕೊಳ್ಬೋದು. ತೆಳುವಾಗಿ ಹಾಕ್ಕೊಳ್ತೀವಿ ಅಂದರೆ ಆ ರೀತಿ ಕೂಡ ಹಾಕ್ಕೊಳ್ಬೋದು. ಗರಿಗರಿಯಾಗಿ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು ದೋಸೆ. ನಾವು ಇನ್ನೂ ರೊಟ್ಟಿ ದಾಂಡಿ ತೆಗಿಯೋದ್ರೊಳಗಡೆ ದೋಸೆ ಅದಾಗದೇ ಎದಳ್ತಾ ಇತ್ತು ಕ್ರಿಸ್ಪಿಯಾಗಿ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ. ನಾನು ಇದಕ್ಕೆ ತುಪ್ಪ ಸೇರಿಸ್ಕೊಂಡು ಮಾಡ್ಕೊಂಡಿದ್ದೀನಿ. ನೀವು ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು, ಎಣ್ಣೆ ಅಥವಾ ತುಪ್ಪ ಯಾವುದನ್ನಾದರೂ ಬಳಸ್ಕೊಳ್ಬೋದು. ತುಪ್ಪ ಹಾಕ್ಕೊಳ್ಳೋದ್ರಿಂದ ರುಚಿ ಇನ್ನಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ತುಪ್ಪ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ದೋಸೆ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಒಂದ್ಸರಿ ಟ್ರೈ ಮಾಡಿ ನೀವು ಕೂಡ. ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಂತೂ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು. ಮನೆಯವರಿಗೂ ಎಲ್ಲ ತಿಂಡಿ ಹಾಕೊಟ್ಟಾಯಿತು. ಈಗ ಟೈಮ್ ಬಂತು, ನೋಡ್ತಾ ಇದ್ದೀರಲ್ವ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು. ಇಷ್ಟಾಗಿದೆ. ಮಾನ್ಯಂಗೆ ತಿಂಡಿ ಹಾಕ್ಕೊಟ್ಟಿದ್ದೀನಿ. ನೋಡ್ತಾ ಇದ್ದೀರಾ, ಮಸಾಲೆ ದೋಸೆ ರೀತಿಯೇ ಆಗಿದೆ. ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು. ಆಲೂಗಡ್ಡೆ ಪಲ್ಯ ಇದ್ದಿದ್ರೆ ಇದ್ರ ಜೊತೆ ತುಂಬಾ ಚೆನ್ನಾಗಾಗೋದು ಅಂತ ಹೇಳ್ತಾ ಇದ್ರು ಮಕ್ಕಳು. ಅವರಿಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಹೆಲ್ದಿಯಾದ ತಿಂಡಿ ಅಂತಲೇ ಹೇಳ್ಬೋದು. ಹೆಸರು ಕಾಳು ಅಕ್ಕಿ ಮಾಡಿರೋದ್ರಿಂದ ಶುಗರ್ ಪೇಷಂಟ್ಗಳಿದ್ದರೆ ಅವರಿಗೆ ಎಲ್ಲರಿಗೂ ತುಂಬಾ ಒಳ್ಳೆಯದು ಇದನ್ನು ಟ್ರೈ ಮಾಡಿದ್ರೆ. ಈಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಮಾನಿನಿಗೆ ತಲೆಗೆ ಎಣ್ಣೆ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ಬಂದೆ. ಇವತ್ತು ಏಕೆ ಕೆಟ್ಟ ನಗು?
ಮಾನ್ಯ ಪುತ್ರಿ, ಹಾಂ, ನಾನು ಎಷ್ಟು ಬಾರಿ ಹೇಳಿರುವೆ ವಾರಕ್ಕೆ 2 ಬಾರಿ ಎಣ್ಣೆ ಹಾಕು ಅಂತ. ನೀನು ಕೇಳುವುದೇ ಇಲ್ಲ. ತಲೆಯೆಲ್ಲ ಒಣ ಹುಲ್ಲಿನ ರೀತಿ ಆಗಿದೆ. ನನಗೆ ಇಷ್ಟವಾಗುವುದಿಲ್ಲ ಮತ್ತೆ. ಇಷ್ಟವಾಗುವುದಿಲ್ಲ ಎಂದರೆ ಕೂದಲು ಚೆನ್ನಾಗಿರಬೇಕಲ್ಲವೇ? ನಿನ್ನ ಕೇಶಾಲಂಕಾರ ಚೆನ್ನಾಗಿ ಕಾಣುವುದು ಬೇಡವೇ? ನನಗೆ ಆ ಎಣ್ಣೆಯನ್ನು ಉಜ್ಜಲು ಆಗುವುದಿಲ್ಲ. ಎಣ್ಣೆಯನ್ನು ಉಜ್ಜಲು ಆಗುವುದಿಲ್ಲ ಅಲ್ಲ. ಮಕ್ಕಳಿಗೆ ರಜೆ ಇರೋದ್ರಿಂದ ನಾನು ಸ್ವಲ್ಪ ಈಗ ಲೇಟಾಗಿ ಎದ್ದೇಳ್ತೀನಿ, ಸ್ವಲ್ಪ ಲೇಟಾಗಿ ನಿಧಾನವಾಗಿ ಕೆಲಸ ಮಾಡ್ಕೋತೀನಿ. ಸ್ಕೂಲ್ ಇದ್ದರೆ ಏನಾಗುತ್ತೆ, ನನಗೆ 8 ಗಂಟೆ ಒಳಗಡೆ ತಿಂಡಿ ಆಗಬೇಕು ಅಂತ ಹೇಳಿರ್ತಲ್ವ, ಬೇಗನೆ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊತೀನಿ. ಈಗ ರಜೆ ಇರೋದ್ರಿಂದ ನಾವು ಒಂದು ಸ್ವಲ್ಪ ಫ್ರೀ ಆಗಿರ್ಬೋದು. ಮನೆಯವ್ರು ಆಫೀಸಿಗೆ ಹೋಗೋದಷ್ಟೇ ಅಲ್ವಾ, ಸ್ವಲ್ಪ ಲೇಟ್ ಆದರೂ ನಡೆಯುತ್ತೆ ಈಗ ಅಂತ ಹೇಳ್ಬಿಟ್ಟು ನಿಧಾನವಾಗಿ ಎಲ್ಲ ಕೆಲಸಗಳನ್ನು ಮುಗಿಸ್ಕೊತೀನಿ. ಹಾಗೇ ಪಾತ್ರೆಗಳೆಲ್ಲ ಇತ್ತು, ಪಾತ್ರೆ ತೊಳಿಬೇಕಿತ್ತು, ಸ್ವಲ್ಪ ಕೊಬ್ಬರಿ ಎಲ್ಲ ಹೆಚ್ಚೋದಿತ್ತು ಎಣ್ಣೆ ಮಾಡಿಸೋದಕ್ಕೆ ಅಂತೇಳ್ಬಿಟ್ಟು. ತುಂಬ ದಿನ ಆಯಿತು ಕೊಬ್ಬರಿ ಎಲ್ಲ ಒಡೆದು ಒಣಗಾಕಿ ಎಲ್ಲ ತೆಗ್ದಿಟ್ಟಿದ್ದೆ, ಹೆಚ್ಚಿರಲಿಲ್ಲ, ಅದೆಲ್ಲ ಹೆಚ್ಚಬೇಕಿತ್ತು. ಅಷ್ಟರೊಳಗೆ ಎಣ್ಣೆ ಎಲ್ಲ ಹಚ್ಕೊಟ್ಬಿಡ್ತೀನಿ ಅಂತ ಹೇಳಿದೆ. ಮೌನಂಗೂ ಎಣ್ಣೆ ಹಾಕೋಣ ಅಂತ ಮಾಡಿದೆ. ಅವಳು ಅಮ್ಮ ನನಗೆ ಬೇಡ, ಇವತ್ತು ನಾನು ಇನ್ನೊಂದು ದಿನ ಯಾವಾಗಾರ ಹಾಕೊತೀನಿ, ನಾನು ಸ್ನಾನ ಮಾಡಿದ್ದೀನಿ ಅಂತ ಹೇಳಿದ್ಲು. ಹಾಗಾಗಿ ಅವಳಿಗೇನು ಎಣ್ಣೆ ಹಾಕಲಿಲ್ಲ, ಮಾನ್ಯಂಗೆ ಎಣ್ಣೆ ಹಾಕ್ಕೊಡ್ತಾಯಿದ್ದೀನಿ. ಇವಳು ಹರಳೆಣ್ಣೆ ಹಾಕ್ಕೊಳ್ಳೋದು ಮಾನ್ಯ. ಅವಳಿಗೆ ಕೊಬ್ಬರಿ ಎಣ್ಣೆ ಹಾಕಿದ್ರೆ ತಲೆಯಲ್ಲೆಲ್ಲ ಡ್ಯಾಂಡ್ರಪ್ ಆದಂಗೆ ಆಗಿಬಿಡುತ್ತೆ. ಹಾಗಾಗಿ ಡ್ಯಾಂಡ್ರಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಳು ಕೊಬ್ಬರಿ ಎಣ್ಣೆ ಹಾಕೋದೇ ಬಿಟ್ಬಿಟ್ಟಿದ್ದಾಳೆ, ಹರಳೆಣ್ಣೆನೇ ಹಾಕೋದು. ವಾರಕ್ಕೊಂದು 2 ಸರಿ, ಈಗ ರಜೆ ಇದೆಯಲ್ವ, 1-2 ಸರಿ ಹಾಕ್ಕೊಟ್ಬಿಡ್ತೀನಿ ಎಣ್ಣೆ ಎಲ್ಲ. ತಿಂದಿದ್ದ ಪಾತ್ರೆಗಳೆಲ್ಲ ತಂದು ಬಂದು ಹೊರಗಡೆ ಇಟ್ಕೊಂಡಿದ್ದೀನಿ, ತೊಳಿಬೇಕು. ಅಷ್ಟರಲ್ಲಿ ಕೊಬ್ಬರಿ ಎಲ್ಲ ಹೆಚ್ಚಿಬಿಡೋಣ ಅಂತೇಳಿ ಕೊಬ್ಬರಿ ಹೆಚ್ಚಿಡ್ತಾ ಇದ್ದೀನಿ. ಮನೆಯವ್ರಿಗೂ ಎಣ್ಣೆ ಸಾಕಾಗುತ್ತಲ್ಲ ಅಂತ ಮಾಡಿಸ್ತೀನಿ. ಹಂಗೆ ಉಂಡುಂಡೆ ಕೊಬ್ಬರಿನ ಕೊಡ್ಬೋದಲ್ಲ? ಇಷ್ಟು ಕೊಡ್ಬೋದು, ಇಷ್ಟಿಷ್ಟು ಹಾಕಿದ್ರೆ ಎಣ್ಣೆ ಆಗುತ್ತೆ. ಆದರೆ ಲೇಟ್ ಆಗೋದು, ಸ್ವಲ್ಪ ಎಲ್ಲ ಇದಾಗೋದು, ಗ್ರೈಂಡ್ ಆಗೋದು. ಅದಕ್ಕೆ ಸ್ವಲ್ಪ ಒಂದು ಕೊಬ್ಬರಿಯಲ್ಲಿ 4 ಪೀಸು 5 ಪೀಸು ಮಾಡಿ ಹಾಕ್ತೀನಿ. ಅವಾಗೆಲ್ಲ ಗೊತ್ತಿರಲಿಲ್ಲಲ್ಲ ನನಗೆ, ಅವಾಗ ಕೊಬ್ಬರಿ ಹೆಚ್ಚು ಅಷ್ಟೊತ್ತಿಗೆ ಇಲ್ಲ ಹತ್ರ. ಅವಾಗ ಫಸ್ಟಿಗೆ ಕೊಬ್ಬರಿ ಎಣ್ಣೆ ಮಾಡೋ ಅಷ್ಟೊತ್ತಿಗೆ ಗೊತ್ತಿರಲಿಲ್ಲ ಎಷ್ಟೆಷ್ಟು ದಪ್ಪ ಹಾಕ್ಬೋದು ಅಂತೇಳಿ. ಅವಾಗ ಏನು ಮಾಡ್ತಿದ್ದೆ, ಪೂರ್ತಿ ಹಿಂಗೆ ಈ ಥರ ಹಿಂಗೆ ಸಣ್ಣ ಕೆಚ್ತಿದ್ದೆ, ಹೆಚ್ಚಿ ಒಣಗಿಸಿ. ಗೊತ್ತೇ ಆಗ್ತಿರ್ಲಿಲ್ಲಲ್ಲ ಯಾವ ಥರ ಮಾಡೋದಂತ. ಈಗ ಗೊತ್ತಾಯಿತು, ಇಷ್ಟೇ ಸಾಕು, ಇಷ್ಟು ಹೆಚ್ಚಿದ್ರು ಸಾಕಾಗ್ತೈತೆ ಅಂತೇಳಿ. ಅವಾಗ ಪೂರ್ತಿ ಕೊಬ್ಬರಿನೂ ಹಿಂಗೆ ಸಣ್ಣ ಹೆಚ್ಚಿ ಟೈಮ್ ವೇಸ್ಟ್ ಮಾಡಿ ಕೈ ನೋವು ಕಾಲು ನೋವು ಮಾಡ್ಕೊಂಡು ಕುತ್ಕೊತಾ ಇದ್ವಿ. ಹಂಗೆ ಕೊಡ್ಬೋದಿತ್ತು. ಎಲ್ಲ ಕೆಲಸಗಳು ಅಷ್ಟೇ, ಫಸ್ಟಿಗೆ ಗೊತ್ತಾಗೋವರೆಗೂ ಎಲ್ಲರಿಗೂ ಅಷ್ಟೇ ಒಂಥರ ಕನ್ಫ್ಯೂಸ್ ಆಗುತ್ತೆ, ಹಿಂಗಿರ್ಬೋದು ಹಂಗಿರ್ಬೋದು. ಆ ಕೆಲಸ ಗೊತ್ತಾದ್ಮೇಲೆ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು, ಯಾವ ಕೆಲಸ ಆದರೂ ಅಷ್ಟೇ. ಅಡುಗೆನೂ ಅಷ್ಟೇ, ಕಲಿಯೋದು ಕಷ್ಟ. ಅಯ್ಯೋ ಹೆಂಗಪ್ಪ ಮಾಡೋದು ಅನ್ನೋಂಗಾಗ್ತಿತ್ತು. ಕಲ್ತ ಮೇಲೆ ಇಷ್ಟೇನಾ ಅನ್ನಿಸ್ತಿತ್ತಲ್ಲ, ಹಂಗೆ ಇದು ಅಷ್ಟೇ. ಫಸ್ಟಿಗೆ ಎಣ್ಣೆ ಮಾಡಿಸೋ ಅಷ್ಟೊತ್ತಿಗೆ ನಮಗೇನು ಗೊತ್ತಿರಲಿಲ್ವಾ, ಎಣ್ಣೆ ಮಾಡಿಸ್ಬೇಕು, ಆಮೇಲೆ ಹೆಂಗೆ ಅದನ್ನು ಸ್ಟೋರ್ ಮಾಡಬೇಕು ಕೆಡ್ಲಿಲ್ದಂಗೆ, ಏನು ಎತ್ತ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ವಾ. ಹಾಗಾಗಿ ಹೆಂಗೋ ಏನೋ ಅನ್ನೋದು. ಈಗೆಲ್ಲ ಗೊತ್ತಾಯ್ತಾ ಈ ಥರ ಅಂತ. ಈಗೇನಷ್ಟು ಇದಾಗಲ್ಲ, ಕಷ್ಟ ಅಂತ ಅನ್ಸಲ್ಲ. ಕೊಬ್ಬರಿ ಎಲ್ಲ ಹೆಚ್ಚಿ ಹಾಗೆ ಪಾತ್ರೆಗಳೆಲ್ಲ ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಸುಮಾರು ಪಾತ್ರೆಗಳಿತ್ತು. ದೋಸೆ ಇಡ್ಲಿ ಈ ರೀತಿ ಎಲ್ಲ ತಿಂಡಿಗಳು ಮಾಡಿದ್ರೆ ಸ್ವಲ್ಪ ಪಾತ್ರೆಗಳು ಜಾಸ್ತಿ ಆಗುತ್ತೆ, ರುಬ್ಬೋದೆಲ್ಲ ಇರುತ್ತಲ್ವ. ಹಾಗೆ ಇಡ್ಲಿ ಕೂಡ ನೆನೆಸ್ಕೊಂಡಿದ್ದೀನಿ. ಮಾರನೇ ದಿನ ಇಡ್ಲಿ ಮಾಡೋಣ ಅಂತೇಳ್ಬಿಟ್ಟು ತುಂಬ ದಿನದಿಂದ ಮಕ್ಕಳು ಹೇಳ್ತಿದ್ದಾರೆ, ಅಮ್ಮ ನೀರು ಚಟ್ನಿ ಮಾಡಿ ಇಡ್ಲಿ ಮಾಡಿರಿ ಅಂತೇಳಿ. ಹಾಗಾಗಿ ಇಡ್ಲಿ ನೆನೆಸಿಟ್ಟಿದ್ದೀನಿ, ಅಕ್ಕಿ ಉದ್ದಿನಬೇಳೆ ಎಲ್ಲ. ಹಾಗೆ ಮಧ್ಯಾಹ್ನಕ್ಕೆ ಸ್ವಲ್ಪ ದೋಸೆ ಇಟ್ಟಿತ್ತು, ಮಕ್ಕಳಿಗಿಬ್ಬರಿಗೂ ದೋಸೆ ಹಾಕ್ಕೊಟ್ಟೆ. ಹಾಗೆ ಹೆಸ್ರು ಕಾಳು ನೆನೆಸಿಟ್ಟಿದ್ನಲ್ವ, ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದಾರೆ. ಚಟ್ನಿ ಇತ್ತು, ಅದೇ ಚಟ್ನಿಯಲ್ಲೇ ಹಾಕ್ಕೊಂಡು ತಿಂಡಿ ತಿಂತೀವಮ್ಮ ಇವಾಗ, ಮಧ್ಯಾಹ್ನಕ್ಕೆ ಇದೇ ಸಾಕು ಅಂತೇಳಿ ಹೇಳಿದ್ರು. ರೈಸ್ ಏನೂ ಮಾಡೋದು ಬೇಡ ಅಂತ. ರಾತ್ರಿ ಮಾಡಿದ್ದು ಸ್ವಲ್ಪ ರೈಸ್ ಇತ್ತು, ಅದಕ್ಕೆ ನಾನು ಮೊಸರನ್ನ ಮಾಡಿಕೊಂಡು ನಾನು ಊಟ ಮಾಡಿದೆ. ಮಕ್ಕಳಿಗಿಬ್ಬರಿಗೂ ದೋಸೆ ಹಾಕ್ಕೊಟ್ಟೆ. ಮಾನ್ಯ ಊಟ ಮಾಡಿಕೊಂಡು ಹಾಗೆ ಬೆಳಗ್ಗೆಯಿಂದ ಹೋಮ್ವರ್ಕ್ ಮಾಡ್ತಾಯಿದ್ಲು. ಎಣ್ಣೆ ಎಲ್ಲ ಹಾಕ್ಕೊಂಡು ತಲೆಗೆ ಎಣ್ಣೆ ಎಲ್ಲ ಹಚ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿದ್ನ. ಅವಳಿಗೆ ಕುತ್ಕೊಳ್ಳೋಕ್ಕಾಗ್ತಾಯಿಲ್ಲ, ನಿದ್ದೆ ಬರ್ತಾಯಿದೆ ಅಂತಿದ್ಲು. ಹಾಗಾಗಿ ಮಧ್ಯಾಹ್ನ ಊಟ ಮಾಡ್ಕೊಂಡು ಆಮೇಲೆ ಮಲ್ಕೊಂಬಿಡಪ್ಪ ಅಂತ ಹೇಳಿದೆ. ಸ್ನಾನ ಮಾಡ್ಕೋ ಇಲ್ಲ ಅಂದರೆ ಅಂತ ಹೇಳಿದೆ. ಇಲ್ಲ ಅಮ್ಮ, ನಾನು 4 ಗಂಟೆ 4:15 ಅಷ್ಟೊತ್ತಿಗೆ ಎದ್ಬಿಟ್ಟು ಸ್ನಾನ ಮಾಡ್ತೀನಿ ಅಂತೇಳಿ ಹೇಳಿದ್ಲು. ಹಾಗಾಗಿ ಮಲಗಿದ್ದಾಳೆ. ಮತ್ತು ಸಂಜೆ ಒಂದು ಸ್ವಲ್ಪ ರಂಗನಹಳ್ಳಿ ಕೆಲಸ ಇತ್ತು ಅಂತೇಳ್ಬಿಟ್ಟು ನಾನು ಮನೆಯವರು ಇಬ್ಬರು ಹೋಗಿದ್ವು. ಹಾಗೆ ಬರ್ತಾ ಪಾನಿಪುರಿ ತೊಗೊಂಡು ಬಂದಿದ್ವಲ್ಲ, ಪಾನಿಪುರಿ ಹಾಕ್ಕೊಟ್ಟಿದ್ದೀನಿ. ಮಕ್ಕಳಿಗಿಬ್ಬರು ತಿಂತಾ ಇದ್ದಾರೆ.
ಪಾನಿಪುರಿ ಎಲ್ಲ ತಿಂದು ಹಾಗೆ ಮಂಡಕ್ಕಿ ತೊಗೊಂಡು ಬಂದಿದ್ರು ಮನೆಯವರು. ಮಂಡಕ್ಕಿ ಕೂಡ ತಿಂದಿದ್ದರಿಂದ ನನಗೆ ಮಕ್ಕಳಿಗೆಲ್ಲ ಊಟ ಬೇಡ ಅಂತ ಅನ್ನಿಸ್ತು. ಹಾಗಾಗಿ ನಾವೇನು ಊಟ ಮಾಡೋದು ಬೇಡ ಅಂತ ಸುಮ್ಮನಾದ್ವಿ. ಇದು ಹಿಂದಿನ ದಿನ ಚಪಾತಿ ಹಿಟ್ಟು ಕಲಿಸಿದ್ದೆ ಚಿಕನ್ ಗ್ರೇವಿಗೆ ಅಂತ ಹೇಳ್ಬಿಟ್ಟು ಕೆಲಸಕ್ಕೆ ಬಂದಿದ್ದರು ಅವ್ರಿಗೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಬಳಿಯ ರೊಟ್ಟಿಗೆ ಅಂತ ಅಕ್ಕಿ ನೆನೆಸಿಟ್ಟಿದ್ದೆ, ಕರೆಂಟ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಮತ್ತು ಚಪಾತಿ ಹಿಟ್ಟು ಕಲಿಸ್ದೆ. ಚಪಾತಿ ಹಿಟ್ಟು ಕಲಿಸಿದ್ಮೇಲೆ ಕರೆಂಟ್ ಬಂದಿದ್ದರಿಂದ ಮತ್ತು ಬಳಿಯ ರೊಟ್ಟಿ ಮಾಡಿದೆ. ಚಪಾತಿ ಹಿಟ್ಟು ಹಾಗೆ ಉಳಿದ್ಬಿಟ್ಟಿತ್ತು, ಫ್ರಿಜ್ಜಲ್ಲಿ ತೆಗೆದಿಟ್ಟಿದ್ದೆ. ಈಗ ಮನೆಯವರಿಗೆ ಒಂದು 3 ಚಪಾತಿ ಎಷ್ಟು ಹಿಟ್ಟು ತೆಗೆದಿಟ್ಟಿದ್ದೀನಿ, ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು. ಹಾಗೆ ಇಡ್ಲಿಗೆ ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ರುಬ್ಬಿಟ್ಕೊಂಬಿಡೋಣ, ಆಮೇಲೆ ಚಪಾತಿ ಪಲ್ಯ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಇಡ್ಲಿ ಹಿಟ್ಟೆಲ್ಲ ರುಬ್ಬಿಟ್ಕೋತಾ ಇದ್ದೀನಿ. ಇಡ್ಲಿ ಅಂತ ಹೇಳಿದ್ರೆ ನಮ್ಮ ಮನೇಲಿ ಸ್ವಲ್ಪ ಎಲ್ಲರಿಗೂ ಇಷ್ಟ ಆಗುತ್ತೆ. ಅದರಲ್ಲೂ ಎಸ್ಪೆಷಲಿ ಮಕ್ಕಳಿಗೆ 3 ಹೊತ್ತು ಮಾಡಿಕೊಟ್ರು ಇಡ್ಲಿ ಏನು ಬೇಡ ಅಂತೇಳಿ ಹೇಳಲ್ಲ ಅವರು. ನೋಡಿದೆ ನಮ್ಮಮ್ಮ ಸ್ನಾನ ಎಲ್ಲ ಮಾಡ್ಕೊಂಬಂದಿದ್ದಾರೆ. ಇಷ್ಟು ದಿನ ಸ್ನಾನ ಮಾಡ್ತಿರ್ಲಿಲ್ಲ, ದೀಪಾವಳಿ ಯುಗಾದಿ ಸ್ನಾನ ಮಾಡೋದು ನಾನು. ದಿನ ಸ್ನಾನ ಮಾಡಲ್ಲ, ನಮ್ಮಮ್ಮ ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಅವರು ದೀಪಾವಳಿ ಬಿಟ್ಟರೆ ನೆಕ್ಸ್ಟ್ ಯುಗಾದಿ ಬಿಟ್ಟರೆ ನೆಕ್ಸ್ಟ್ ಗೌರಿ ಹಬ್ಬಕ್ಕೆ ಸ್ನಾನ ಏನೋ ಅಂತ ತಿಳ್ಕೊಳ್ಬೇಕು. ಏನು ಅಡುಗೆ ಮಾಡ್ತಿದ್ದೀರಾ? ಅಡುಗೆ ಅದೇ ಚಪಾತಿ ಐತಲ್ಲ, ಅದಕ್ಕೊಂಚೂರು ಬೀನ್ಸು, ಆಲೂಗಡ್ಡೆ, ಮುಳುಗಾಯಿ ಹಾಕ್ಬಿಟ್ಟು ಸ್ವಲ್ಪ ಹಂಗೆ ಪಲ್ಯ ಮಾಡಿ, ಸಿಂಪಲ್ ಪಲ್ಯ, ಗೊಜ್ಜು ಎಲ್ಲ ಸೇರಿಸ್ಬಿಟ್ಟು ಟೊಮೊಟೊ ಈರುಳ್ಳಿ ಹಾಕ್ಬಿಟ್ಟು ಸಿಂಪಲಾಗಿ ಒಂದು ಗೊಜ್ಜು ಮಾಡ್ತೀನಿ. ಪಪ್ಪ ಒಬ್ಬರೇ ಊಟ ಮಾಡೋದಲ್ಲ, ನೀವು ನಂಗೆ ಊಟ ಬೇಡ. ಸಾಯಂಕಾಲ ಮಂಡಕ್ಕಿ ಪಾನಿಪುರಿ ಎಲ್ಲ ತಿಂದಿರೋದಕ್ಕೆ ಊಟ ಬೇಡ. ನೀರೊಂದು ಲೋಟ ಬಿಸಿ ನೀರು ಕುಡ್ಕೊಂಡು ಹಚ್ಚಿ ಮೌನ ನಾನು ತರಕಾರಿ ಎಲ್ಲ ಹೆಚ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ತರಕಾರಿ ಹೆಚ್ತಾಯಿದ್ಲು. ಬೀನ್ಸು, ಮುಳುಗಾಯಿ, ಹಾಗೆ ಆಲೂಗೆಡ್ಡೆ ಇದು 3 ಹಾಕ್ಬಿಟ್ಟು ಹಾಗೆ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಬೋದು. ರೊಟ್ಟಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ತರಕಾರಿ ಗೊಜ್ಜು, ಈಸಿಯಾಗಿ ಮಾಡ್ಕೊಬೋದು. ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಹಾಗೆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಚಿಕ್ಕ ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ನಾಯಿಗಳು ನಾಯಿ ಥರ ಬಗ್ಳುತ್ತಿದೆಯಂತೆ. ನಾಯಿಗಳು ಸಿಕ್ಕಾಬಿಟ್ಟೆ ನಾಯಿ ಬೊಗಳ್ದಂಗೆ ಬೊಗಳ್ತಾ ಇದೆ ಫ್ರೆಂಡ್ಸ್, ಯಾಕಂತ ಬೆಳ್ಳುಳ್ಳಿ ಹಾಕೊಂತಿದ್ದಾರೆ ಗಾಯ್ಸ್. ಇದು ಯಾವಾಗಲೂ ಸಿಡಿತಾನೆ ಇರುತ್ತೆ ಗಾಯ್ಸ್. ಹಾಗೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡಿದ್ದಾರೆ. ಅಡುಗೆ ಮಾಡಬೇಕಾದ್ರೆ ಹೀಗೆ ಏನಾದರೂ ಮಾತಾಡ್ಕೊಂಡು ಅಡುಗೆ ಮಾಡುವಂಥ ಅಭ್ಯಾಸ ನನಗೆ. ಮಕ್ಕಳು ಏನಾದರೂ ಇದ್ದರೂ ಅಡುಗೆ ಮನೆಯಲ್ಲಿ ಅಂದರೆ ಏನಾರು ಒಂದು ಜೋಕ್ ಮಾಡ್ಕೊಂಡು ಮಾತಾಡ್ತಿರ್ತೀವಿ. ಈಗ ಪಲ್ಯಕ್ಕೆ ಒಗ್ಗರಣೆ ಎಲ್ಲ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಹಾಗೆ ಈರುಳ್ಳಿ ಇದಿಷ್ಟನ್ನು ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ತರಕಾರಿ ಎಲ್ಲ ಹೆಚ್ಚಿಬಿಟ್ಟು ತೊಳೆಯೋದಕ್ಕೆ ಅಂತೇಳ್ಬಿಟ್ಟು ಹಾಕಿಟ್ಕೊಂಡಿದ್ದೀನಿ. ಹಾಗೆ ಟೊಮೆಟೊ ಒಂದು 4 ಟೊಮೆಟೊನ ಗ್ರೈಂಡ್ ಮಾಡ್ಕೊಂಬಿಡೋಣ, ಪ್ಯೂರಿ ಮಾಡಿ ಸೇರಿಸ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಆ ರೀತಿ ಮಾಡ್ತಾಯಿದ್ದೀನಿ. ಹೆಚ್ಚು ಹಾಕಿದ್ರೆ ಏನಾಗುತ್ತೆ ಒಂದೊಂದು ಸರಿ ಹಾಗೆ ಟೊಮೆಟೊ ಸಿಗ್ತಾ ಇರುತ್ತೆ, ಮನೆಯವ್ರಿಗೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ರುಬ್ಬಿಟ್ಟು ಅದನ್ನು ಪ್ಯೂರಿ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈಗ ಅದನ್ನು ಕೂಡ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಸ್ವಲ್ಪ ಬಾಡಿಸ್ಕೊಂಬಿಡೋಣ. ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಇದ್ರ ಜೊತೆ ಹುಳಿ ಸಾರು ಪುಡಿ ಸೇರಿಸ್ಕೊತಿದ್ದೀನಿ. ಇವತ್ತು ಮಸಾಲೆ ಪುಡಿ ಏನೂ ಹಾಕ್ತಿಲ್ಲ, ಹುಳಿ ಸಾರು ಪುಡಿನೇ ಬಳಸ್ಕೊಂಡು ಪಲ್ಯ ಮಾಡ್ತಾಯಿದ್ದೀನಿ. ಈ ರೀತಿ ಪಲ್ಯಗಳು ಜಾಸ್ತಿ ಚೆನ್ನಾಗಾಗೋದು ಅಂತ ಹೇಳಿದ್ರೆ ಅಕ್ಕಿ ರೊಟ್ಟಿ ಜೊತೆ ಹಾಗೆ ಬಳಿಯ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಚಪಾತಿಗೂ ಚೆನ್ನಾಗಾಗತ್ತೆ. ಅಂದರೆ ನನ್ನ ಮಗಳು ದಪ್ಪಕ್ಕೆ ಹೆಚ್ಚಿದ್ಲು, ಅದಕ್ಕೆ ಇಷ್ಟೊಂದು ದಪ್ಪ ಹೆಚ್ಚಿದೆಯಾ ಅಂದರೆ ಹಾಕಿ ಪೂರ್ತಿ ಸ್ಲೈಸ್ ಮಾಡ್ದಂಗೆ ಮಾಡಿ ಬಜ್ಜಿ ಮಾಡೋ ಥರ ಆಲೂಗೆಡ್ಡೆ ಹೆಚ್ಚಿ, ಮುಳುಗಾಯಿ, ಸದ್ಯ ಬೀನ್ಸು ಒಂದು ಹಿಂಗೆ ಬಿಟ್ಟಿದ್ದಾಳೆ ಸದ್ಯ ಕಾಣಂಗೆ. ಬಜ್ಜಿ ಮಾಡ್ತಿಲ್ಲ ಫ್ರೆಂಡ್ಸ್, ಯಾಕಂದರೆ ಬೇಸಿಗೆ ಆಗಿರೋದ್ರಿಂದ ಎಣ್ಣೆ ಐಟಮ್ಸ್ ಎಲ್ಲ ಅಷ್ಟು ತಿನ್ನಕ್ಕೆ ಹೋಗ್ತಿಲ್ಲ, ಅವಾಯ್ಡ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಎಣ್ಣೆದೆಲ್ಲ ತಿಂತಿಲ್ಲ. ಬಜ್ಜಿ ಬೋಂಡ ಮಾಡ್ದೆಲ್ಲ ಯಾವುದೋ ಕಾಲ ಆಗೋಯ್ತು ನಮ್ಮ ಮನೆಯಲ್ಲಿ, ಮಾಡಲ್ಲ. ಮನೆಯವರು ಬೈತಾರೆ ಜಾಸ್ತಿ ಬಜ್ಜಿ ಬೋಂಡ ಎಲ್ಲ ಮಾಡ್ತಾಯಿದ್ರೆ. ಅದಕ್ಕೆ ಮಕ್ಕಳಿಗೆ ಇಷ್ಟ. ಮಳೆಗಾಲದಲ್ಲಾದರೆ ನನಗೆ ಅಷ್ಟೇನು ಅನಿಸಲ್ಲ ಮಾಡ್ಕೊಡೋಕ್ಕೆ. ಈಗ ಬೇಸಿಗೆಯಲ್ಲಿ ಬಿಸಿಲಿಗೆ ಓದಕ್ಕೂ ಎಣ್ಣೆ ಐಟಮ್ ತಿಂದ್ಬಿಟ್ರೆ ಈ ಶೆಕೆಗೆ ನಾನೇ ಈಗ ಹೆಂಗೆ ಬೇವ್ತಾ ಇದ್ದೀನಿ ನೋಡಿ. ನನಗೆ ಅಡುಗೆ ಮನೆಯಲ್ಲಿ ಇರೋದಂದರೆ ಆಗ್ತಿಲ್ಲ. ಈ ಬೇಸಿಗೆ ಎಷ್ಟೊತ್ತಿಗೆ ಮುಗಿಯುತ್ತೋ, ಎಷ್ಟೊತ್ತಿಗೆ ತಣ್ಣಗೆ ಒಂದಿಷ್ಟು ಮಳೆ ಬರುತ್ತೋ ಅನ್ನೋಂಗೆ ಆಗ್ತಾಯಿದೆ. ಮೊನ್ನೆ 1-2 ದಿನ ಮಳೆ ಬಂತಲ್ಲ, ಒಂದಿನ ನೆಮ್ಮದಿಯಾಗಿ ಒಂದಿನ ಇದ್ದಿದ್ದಾಯಿತು, ತಣ್ಣಗೆ ಆಗ್ತಾಯಿತ್ತು. ಮಳೆ ಬರುತ್ತೇನೋ ಅಂತ ಮಾಡ್ಕೊಂಡಿದ್ವಿ, ಮತ್ತೆ ಯಾಕೋ ಮಳೆ ಬರಲೇ ಇಲ್ಲ. ಮಳೆ ಬಂದಿದ್ರೆ ಒಂದು ಸ್ವಲ್ಪ ತಣ್ಣಗಿರೋದು ಚೆನ್ನಾಗಿ. ಈಗ ತರಕಾರಿ ಎಲ್ಲ ಸೇರಿಸ್ಕೊಂಡು ಎಲ್ಲ ಒಂದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ದಿಢೀರಾಗಿ ಮಾಡ್ಕೊಳ್ಬೋದು. 2 ಮುಳುಗಾಯಿ, ಬೀನ್ಸು, ಆಲೂಗೆಡ್ಡೆ ಇತ್ತು ಅಂದರೆ ಸಾಕು, ಬೇರೆ ಕಾಳು ಇದೆಲ್ಲ ಬೇಕು ಅಂತ ಏನಿಲ್ಲ. ಕಾಳು ಬೇಕಾದರೆ ನೀವು ಸೇರಿಸ್ಕೊಳ್ಬೋದು, ಕಾಳು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಹುಳಿ ಸಾರು ಪುಡಿ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಕೂಡ ಒಂಥರ ಡಿಫ್ರೆಂಟಾಗಿರುತ್ತೆ, ಚೆನ್ನಾಗಿರುತ್ತೆ. ಗಟ್ಟಿಯಾಗಿ ಮುಳುಗಾಯಿ ಜಾಸ್ತಿ ಹಾಕ್ಕೊಂಡ್ರೆ ಗೊಜ್ಜು ಕನ್ಸಿಸ್ಟೆನ್ಸಿ ತುಂಬಾ ಚೆನ್ನಾಗಿ ಬರುತ್ತೆ. ಮುಳುಗಾಯಿ ಎಲ್ಲ ಚೆನ್ನಾಗಿ ಬೆಂದು ಸ್ಮ್ಯಾಶ್ ಆಗುತ್ತಲ್ವ, ತುಂಬಾ ಟೇಸ್ಟ್ಫುಲ್ಲಾಗಿ ಚೆನ್ನಾಗಿರುತ್ತೆ. ಈಗ ಎಲ್ಲ ಒಂದು ಮಿಕ್ಸ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಉಪ್ಪು ಹಾಕಿರುವಂಥ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ಈಗ ಒಂದು ಟೀ ಕಪ್ಪಲ್ಲಿ ಒಂದು 2 ಕಪ್ಪಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ನೀರು ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು, ಟೊಮೆಟೊ ಎಲ್ಲ ಹಾಕ್ಕೊಂಡಿರ್ತೀವಲ್ವ, ಟೊಮೆಟೊ ಪ್ಯೂರಿ ಎಲ್ಲ ಇರುತ್ತೆ. ಹಾಗಾಗಿ ಒಂದು 2 ಕಪ್ಪಷ್ಟು ನೀರು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಅಷ್ಟೇ ನೀರು ಹಾಕ್ಕೊಂಡಿದ್ದೀನಿ. ನೀವು ಏನಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡ್ರಿ ಅಂತ ಹೇಳಿದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಈಗ 2 ವಿಸಲ್ ಕೂಗಿಸ್ಕೊಂಡ್ರೆ ಒಂದು ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಸ್ಟವನ್ನು 2 ವಿಸಲ್ ಕೂಗಿಸ್ಕೊತೀನಿ. ಈಗ ಚಪಾತಿ ಕೂಡ ಮಾಡಿದೆ. ಹಾಗೆ ಪಲ್ಯ ಅಂತೂ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ, ತುಂಬಾ ಈಸಿ ಈ ರೀತಿ ಪಲ್ಯ ಮಾಡ್ಕೊಳ್ಳೋದು. ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ವಿಡಿಯೋ ನೋಡ್ತಿದ್ದೀರಾ, ಯಾಕೆ ಲೈಕ್ ಮಾಡ್ತಿಲ್ಲ? ಲೈಕ್ ಮಾಡೋದ್ರಿಂದ ನಿಮ್ಮ ದುಡ್ಡೇನು ಖರ್ಚಾಗೋದಿಲ್ಲ. ಪ್ಲೀಸ್ ಒಂದು ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ನಿಮಗೆ. ಥ್ಯಾಂಕ್ ಯು.